ಪೊಲೀಸ್ ಕಸ್ಟಡಿಯಲ್ಲಿದ್ದ ಪವಿತ್ರ ಗೌಡ ಅಸ್ವಸ್ಥರಾಗಿದ್ದಾರೆ. ಪೊಲೀಸ್ ಕಸ್ಟಡಿಯಲ್ಲಿದ್ದ ಪವಿತ್ರ ಗೌಡ ಈ ಪ್ರಕರಣದ A1 ಆರೋಪಿ ಪವಿತ್ರ ಗೌಡ ಅಸ್ವಸ್ಥರಾಗಿದ್ದಾರೆ ಅನ್ನುವ ಮಾಹಿತಿ ಈಗ ಸಿಗ್ತಾ ಇದೆ. ಪವಿತ್ರ ಗೌಡ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಕಿಂಗ್ ಪಿನ್, ಇವರೇ ಪ್ರಮುಖ ಆರೋಪಿ. A1 ಆರೋಪಿ ಇವರು, A2 ನಟ ದರ್ಶನ್, ಉಳಿದಂತೆ ಸುಮಾರು 19 ಜನ ಆರೋಪಿಗಳಿದ್ದಾರೆ. ಅದರಲ್ಲಿ A1 ಆರೋಪಿ ಪವಿತ್ರ ಗೌಡ ಅಸ್ವಸ್ಥರಾಗಿದ್ದಾರೆ ಅನ್ನುವ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ಅನ್ನಪೂರ್ಣೇಶ್ವರಿ ನಗರ ಠಾಣೆಗೆ ವೈದ್ಯರ ತಂಡ ಭೇಟಿ ಕೊಟ್ಟಿದೆ. ಪೊಲೀಸ್ ಕಸ್ಟಡಿಯಲ್ಲಿದ್ದ ಪವಿತ್ರ ಗೌಡ ಅಸ್ವಸ್ಥರಾಗಿದ್ದಾರೆ. ಅವರ ಹೆಲ್ತ್ ಚೆಕಪ್ಗೆ ಈಗ ವೈದ್ಯರ ತಂಡ ಬಂದಿದೆ. ಪವಿತ್ರ ಗೌಡ ಅಸ್ವಸ್ಥರಾಗಿದ್ದಾರೆ. ಅನ್ನಪೂರ್ಣೇಶ್ವರಿ ನಗರ ಠಾಣೆಗೆ ವೈದ್ಯರು ಈಗ ಭೇಟಿ ಕೊಟ್ಟಿದ್ದಾರೆ. ಪವಿತ್ರ ಗೌಡ ಅವರ ಆರೋಗ್ಯವನ್ನ ತಪಾಸಣೆ ಮಾಡೋದಕ್ಕೆ ನಿರಂತರವಾಗಿ ಪೊಲೀಸರ ತನಿಖೆಯನ್ನ ಎದುರಿಸ್ತಾ ಇದ್ದ ಪವಿತ್ರ ಗೌಡ ಸುಮಾರು 8 ದಿನದಿಂದಲೂ ಕೂಡ ಪವಿತ್ರ ಗೌಡ ಅವರ ವಿಚಾರಣೆಯನ್ನ ಪೊಲೀಸರು ಮಾಡ್ತಾ ಇದ್ರು. ಸ್ಥಳ ಮಹಜರಿಗೆ ಮೊನ್ನೆ ಅವರ ಮನೆಗೂ ಕೂಡ ಕರೆದುಕೊಂಡು ಹೋಗಿದ್ರು, ಆ ನಂತರ ಶೆಡ್ಗೂ ಕೂಡ ಕರೆದುಕೊಂಡು ಹೋಗಿದ್ರು. ಇದೆಲ್ಲದರ ನಡುವೆ ಪವಿತ್ರ ಗೌಡ ಅವರು ಅಸ್ವಸ್ಥರಾಗಿದ್ದಾರೆ ಇವತ್ತು ಅನ್ನುವ ಮಾಹಿತಿ ಸಿಕ್ಕಿದೆ. ಈ ನಿಟ್ಟಿನಲ್ಲಿ ಪವಿತ್ರ ಗೌಡ ಅವರನ್ನ ವೈದ್ಯಕೀಯ ತಪಾಸಣೆ ಮಾಡೋದಕ್ಕೆ ಈಗ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಗೇನೆ ವೈದ್ಯರನ್ನ ಕರ್ಕೊಂಡು ಬಂದಿದ್ದಾರೆ. ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಗೆ ವೈದ್ಯರ ತಂಡ ಬಂದಿದೆ. ಪವಿತ್ರ ಗೌಡ ಅವರು ಅಸ್ವಸ್ಥರಾಗಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಅವರ ಆರೋಗ್ಯ ಹದಗೆಟ್ಟಿದೆ ಅಂಥೇಳಿ ಗೊತ್ತಾದ ತಕ್ಷಣ ಪವಿತ್ರ ಗೌಡ ಅವರ ಆರೋಗ್ಯ ತಪಾಸಣೆಗೆ ವೈದ್ಯರ ತಂಡ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಗೇನೆ ಬಂದಿದೆ. ಏನಾಗಿದೆ, ಏನು ಎತ್ತ ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿ ಸಿಗಬೇಕಾಗಿದೆ. ನೋಡಿ, ಎಕ್ಸ್ಕ್ಲೂಸಿವ್ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಪೊಲೀಸ್ ನಡಿ ಈಗ ಶುರು ಮಾಡೋಣ. ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ತಂಡ ನೀವೇನ್ ಗಮನಿಸ್ತಾ ಇದ್ದೀರಲ್ಲ, ನಿರಂತರವಾಗಿ ಪವಿತ್ರ ಗೌಡ ಅವರನ್ನ ಡ್ರಿಲ್ ಮಾಡ್ತಾ ಇತ್ತು. ಈ ಕಾರಣದಿಂದ ಅವರು ಅಸ್ವಸ್ಥರಾಗಿದ್ರು. ಈಗ ಪವಿತ್ರ ಗೌಡ ಅವರ ಆರೋಗ್ಯ ತಪಾಸಣೆಗೆ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಗೆ ವೈದ್ಯರ ತಂಡವೇ ಬಂದಿದೆ. ಅವರ ಆರೋಗ್ಯವನ್ನ ಪರಿಶೀಲನೆ ಮಾಡೋದಕ್ಕೆ ಅಸ್ವಸ್ಥರಾಗಿದ್ದಾರೆ ಪವಿತ್ರ ಗೌಡ ಅನ್ನೋದು ಈ ಹೊತ್ತಿನ ಮಾಹಿತಿ. ಈ ಹೊತ್ತಿಗೆ ಪವಿತ್ರಳನ್ನ ಆಸ್ಪತ್ರೆಗೆ ಪೊಲೀಸರು ಕರ್ಕೊಂಡು ಹೋಗಿದ್ದಾರೆ. ತನಿಖೆಯನ್ನ ಎದುರಿಸ್ತಾ ಇರುವ ಪವಿತ್ರ ಗೌಡ ಅಸ್ವಸ್ಥರಾದ ಹಿನ್ನೆಲೆ ವೈದ್ಯರ ತಂಡ ಆಸ್ಪತ್ರೆಗೆ ಈಗ ಕರ್ಕೊಂಡು ಹೋಗಿದ್ದಾರೆ. ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಗೆ ವೈದ್ಯರು ಬರ್ತಾರೆ. ಹೆಚ್ಚಿನ ಚಿಕಿತ್ಸೆಗೆ ಈಗ ಆಸ್ಪತ್ರೆಗೆ ಪವಿತ್ರ ಗೌಡ ಅವರನ್ನ ಕರ್ಕೊಂಡು ಹೋಗಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗಿದೆ. ಪವಿತ್ರ ಗೌಡ ಅಸ್ವಸ್ಥರಾಗಿದ್ದಾರೆ. ಪೊಲೀಸರು ನಿರಂತರವಾಗಿ ಪ್ರಶ್ನೆಗಳ ಮೇಲೆ ಪ್ರಶ್ನೆಯನ್ನ ಪವಿತ್ರ ಗೌಡಗೆ ಕೇಳ್ತಾ ಇದ್ದಂತೆ ಪವಿತ್ರ ಗೌಡ ಅಸ್ವಸ್ಥರಾಗಿದ್ದಾರೆ. ಸದ್ಯಕ್ಕೆ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಗೆ ವೈದ್ಯರು ಬರ್ತಾರೆ. ಆ ನಂತರ ಹೆಚ್ಚಿನ ಚಿಕಿತ್ಸೆಗೆ ಅವರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾರೆ. ಆ ಎಕ್ಸ್ಕ್ಲೂಸಿವ್ ದೃಶ್ಯವನ್ನ ನೀವೀಗ ಗಮನಿಸ್ತಾ ಇದ್ದೀರಿ. ಪವಿತ್ರ ಗೌಡ ಪೊಲೀಸರ ತನಿಖೆಯನ್ನ ಎದುರಿಸ್ತಾ ಇದ್ದಾರೆ. ಅವರು ಅಸ್ವಸ್ಥರಾದ ಹಿನ್ನೆಲೆ, ಆರೋಗ್ಯ ಹದಗೆಟ್ಟ ಹಿನ್ನೆಲೆ ಅವರನ್ನ ಈಗ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದಾರೆ. ಪವಿತ್ರ ಗೌಡ ಅವರನ್ನ ಇದೇ ಬೊಲೆರೋ ಪೊಲೀಸ್ ಜೀಪ್ನಲ್ಲಿ ಕರೆದುಕೊಂಡು ಹೋಗಿದ್ದಾರೆ. ವೈದ್ಯಕೀಯ ತಪಾಸಣೆಗೆ ಅಸ್ವಸ್ಥರಾದ ಹಿನ್ನೆಲೆ ಅವರನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದಾರೆ ಪೊಲೀಸರು. ವೈದ್ಯರು ಕೂಡ ಅವರ ಜೊತೆಯಲ್ಲೇ ಇದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ನಿರಂತರವಾಗಿ ತನಿಖೆಯನ್ನ ಎದುರಿಸ್ತಾ ಇದ್ದ ಪವಿತ್ರ ಗೌಡ ಅವರ ಆರೋಗ್ಯ ಹದಗೆಟ್ಟ ಹಿನ್ನೆಲೆ ಅವರನ್ನ ಈಗ ಆಸ್ಪತ್ರೆಗೆ ಪೊಲೀಸರು ವೈದ್ಯರ ಸಮ್ಮುಖದಲ್ಲೇ ಕರೆದುಕೊಂಡು ಹೋಗಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಮತ್ತಷ್ಟು ಮಾಹಿತಿಯೊಂದಿಗೆ ಮಾದೇಶ್ ಇದ್ದಾರೆ ಲೈವ್ನಲ್ಲಿ. ಮಾದೇಶ್, ಪವಿತ್ರ ಗೌಡ ಅವರು ಸುಮಾರು 8 ದಿನದಿಂದ ತನಿಖೆಯನ್ನು ಎದುರಿಸ್ತಾ ಇದ್ರು. ಸಡನ್ ಆಗಿ ಅವರ ಆರೋಗ್ಯದಲ್ಲಿ ಏನು ಏರ್ಪೇರಾಯಿತು? ಯಾವ ಆಸ್ಪತ್ರೆ ಕರ್ಕೊಂಡು ಹೋಗಿದ್ದಾರೆ ಈಗ ಮಾದೇಶ್? ರಂಜಿತ್, 11ನೇ ತಾರೀಕಿನಿಂದಲೂ ಕೂಡ ಪವಿತ್ರ ಗೌಡ ಪೊಲೀಸರ ಕಸ್ಟಡಿಯಲ್ಲಿದ್ದಾಳೆ. ಅಂದರೆ ಈ ಒಂದು ಕೊಲೆ ಪ್ರಕರಣದಲ್ಲಿ ಅವತ್ತಿನಿಂದಲೂ ಕೂಡ ಸತತವಾಗಿ ಆಕೆಯ ವಿಚಾರಣೆ ಮಾಡುವಂಥ ಕೆಲಸವನ್ನು ಪೊಲೀಸರು ಮಾಡ್ತಿದ್ದಾರೆ. ಇವತ್ತು ಕೂಡ ಆಕೆಯನ್ನು ವಿಚಾರಣೆ ಮಾಡುವಂಥ ಕೆಲಸವನ್ನು ಮಾಡಿದ್ರು. ತೀವ್ರವಾಗಿ ವಿಚಾರಣೆ ಮಾಡುವಂಥ ಕೆಲಸವನ್ನು ಮಾಡಲಾಗ್ತಿದೆ. ನಿನ್ನೆ ಕೂಡ ಆಕೆಯನ್ನು ಅವರ ಮನೆಗೆ ಕರೆದೊಯ್ದು ಸ್ಥಳ ಮಜೂರು ಪ್ರಕ್ರಿಯೆ ಮಾಡುವಂಥ ಕೆಲಸನ ಮಾಡಿದರು. ಈಗ ಆಕೆಯ
ಸ್ಥಿತಿ ಆರೋಗ್ಯ ಸ್ಥಿತಿಯಲ್ಲಿ ಸ್ವಲ್ಪ ಏರುಪೇರು ಕಂಡು ಬಂದ ಹಿನ್ನೆಲೆ ಕೂಡಲೇ ವೈದ್ಯರ ತಂಡವೊಂದು ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಗೆ ಭೇಟಿ ನೀಡುತ್ತೆ. ಭೇಟಿ ನೀಡಿದ ಒಂದಷ್ಟು ನಿಮಿಷಗಳಲ್ಲೇ ಮತ್ತೆ ಆಕೆಯನ್ನು ಅಂದರೆ ಪವಿತ್ರ ಗೌಡಳನ್ನು ಒಂದು ಜೀಪ್ನಲ್ಲಿ ಓರ್ವ ಮಹಿಳಾ ಸಿಬ್ಬಂದಿ ಜೊತೆಗೆ ಓರ್ವ ವೈದ್ಯಾಧಿಕಾರಿಯ ತಂಡ ಆಕೆಯನ್ನ ಮತ್ತೆ ಈಗ ಒಂದು ಆಸ್ಪತ್ರೆಗೆ, ಖಾಸಗಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗುವಂತ ಕೆಲಸವನ್ನು ಮಾಡಲಾಗ್ತಿದೆ. ಒಳಗಡೆ ಆಕೆಗೆ ಏನಾಗಿತ್ತು, ಆಕೆ ಏನಾದರೂ ಅಸ್ವಸ್ಥಳಾಗಿ ಬಿದ್ದಿದ ಅಥವಾ ಏನಾದರೂ ಬೇರೆ ಸಮಸ್ಯೆ, ಆರೋಗ್ಯ ಸಮಸ್ಯೆ ಏನಾದರೂ ಪವಿತ್ರ ಗೌಡಿಗೆ ಕಾಡ್ತಿದೆಯಾ ಅನ್ನುವಂಥದ್ದು ಸದ್ಯಕ್ಕೆ ಇರುವಂತ ವಿಚಾರ. ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಯಾವಾಗ ಆಕೆ ಅಸ್ವಸ್ಥಗೊಂಡ್ಲು ಅಥವಾ ಆಕೆಗೆ ಅನಾರೋಗ್ಯ ಅಂತ ಕಂಡು ಬಂತು ಕೂಡಲೇ ಮಹಿಳಾ ಸಿಬ್ಬಂದಿಯನ್ನ ಕಳಿಸಿ ಆಕೆಯನ್ನ ಈಗ ಆಸ್ಪತ್ರೆಗೆ ಕರೆದುಕೊಂಡು ಹೋಗುವಂತ ಕೆಲಸವನ್ನು ಮಾಡಲಾಗ್ತಿದೆ. ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಚಿಕಿತ್ಸೆಯನ್ನ ನೀಡಲಾಗುತ್ತೆ. ಏನಾಗಿದೆ ಅನ್ನೋದನ್ನ ಇನ್ನಷ್ಟು ಹೆಚ್ಚಿನ ಮಾಹಿತಿ ಕೂಡ ದೊರಕಬೇಕಿದೆ. ರಂಜಿತ್. ಓಕೆ ಮಹೇಶ್, ಥ್ಯಾಂಕ್ ಯು. ಮತ್ತಷ್ಟು ಮಾಹಿತಿಗಾಗಿ ಮತ್ತೆ ಸಂಪರ್ಕ ಮಾಡ್ತೀವಿ. ಸದ್ಯ ಪವಿತ್ರ ಗೌಡ ಅವರು ವಿಚಾರಣೆಯನ್ನು ಎದುರಿಸ್ತಾ ಇದ್ರು. ನಿನ್ನೆ ಅಷ್ಟೇ ಅವರು ತಮ್ಮ ಮನೆಗೆ ಅವರನ್ನು ಕರ್ಕೊಂಡು ಹೋಗಿ ಅಲ್ಲಿ ಮಹಜರು ಕೂಡ ಮಾಡಲಾಗಿತ್ತು. ಶೆಡ್ನಲ್ಲೂ ಕೂಡ ಅವರ ಮಹಜರ್ ಮಾಡಿದ್ರು. ಈಗ ಅವರ ಆರೋಗ್ಯ ಹದಗೆಟ್ಟ ಹಿನ್ನೆಲೆ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದಾರೆ ಪೊಲೀಸರು.